ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹಿಂದೆ ಕಾಂಗ್ರೆಸ್ ಗೆದ್ದಿದ್ರು ಸಹ ಈ ಬಾರಿ ಆ ಕ್ಷೇತ್ರದಲ್ಲಿ ಮತದಾರರು ನಮ್ಮನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿತ್ತು. ಯಾಕೆಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆನಲ್ಲಿ ನಮ್ಮ ಕಾರ್ಯಕರ್ತರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಸಂಘಟನಾ ಚಟುವಟಿಕೆಗಳಿಗೆ ಏನೇನಾಗಬೇಕು ಎಲ್ಲವೂ ಕೂಡ 100ಕ್ಕೆ 100ರಷ್ಟು ನಾವು ಶ್ರಮವನ್ನು ಹಾಕಿರ್ತಕ್ಕಂಥದ್ದು. ಇದ್ರ ಮಿಗಿಲಾಗಿನೂ ಕೂಡ ಏನು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಬಾಗಲಕೋಟೆನಲ್ಲಿ ಬಂದು 15 ದಿನಗಳ ಕಾಲ ಬೀಡ್ ಬಿಟ್ಟಿರ್ತಕ್ಕಂಥದ್ದು, ಸಚಿವ ಸಂಪುಟದ ಸದಸ್ಯರುಗಳು ಅವತ್ತಲ್ಲಿ ಬೀಡ್ ಬಿಟ್ಟಿದ್ದು ಎಲ್ಲ ಕೂಡ ತಾವು ನೋಡಿದ್ದೀರಿ. ಆದ್ರೆ ಇದ್ರ ಆಗಿನೂ ಕೂಡ ನಾವು ಗೆದ್ದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆದ್ರೆ ಬಾಗಲಕೋಟೆ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನ ನಾವು ಒಪ್ಕೊಳ್ತೇನೆ. ಆದ್ರೆ ಕಾರ್ಯಕರ್ತರು ಮಾತ್ರ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ.